ಪದೇ ಪದೇ ವರುಣಾರ್ಭಟಕ್ಕೆ ತುತ್ತಾಗುವಂತಹ ದೇವಭೂಮಿ. ಈ ದೇವಭೂಮಿಯ ಮೇಲೆ ವರುಣ ದೇವ ಆಗಾಗ್ಗೆ ಉಗ್ರ ಪ್ರತಾಪವನ್ನು ತೋರಿಸ್ತಾನೆ ಇರ್ತಾನೆ. ಪ್ರವಾಹ ಸರಣಿ ಭೂಕುಸಿತಕ್ಕೆ ಮತ್ತೆ ಉತ್ತರಾಖಂಡ್ ತತ್ತರಿಸಿ ಹೋಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಮೇಘಸ್ಫೋಟಕ್ಕೆ ರಸ್ತೆಗಳು ಕೊಚ್ಚಿ ಹೋಗಿದ್ದಾವೆ, ಸೇತುವೆಗಳು ಕೊಚ್ಚಿ ಹೋಗಿದ್ದಾವೆ. ಭೂಕುಸಿತದಿಂದ 97 ರಸ್ತೆಗಳು ಬಂದಾಗಿದ್ದಾವೆ, ಹಾನಿಗೀಡಾಗಿದ್ದಾವೆ. ಋಷಿಕೇಶದಲ್ಲಿ ಜಲ ದಿಗ್ಬಂಧನವನ್ನ ಹಾಕಿದ್ದಾನೆ ವರುಣರಾಯ. ಪ್ರವಾಹದಲ್ಲಿ ಸಿಲುಕಿದಂತಹ ಇಬ್ಬರ ರಕ್ಷಣೆಯೇ ನಿಜಕ್ಕೂ ರೋಚಕವಾಗಿತ್ತು. ಮತ್ತೊಂದು ಕಡೆ ಕಾರ್ ಮೇಲೆ ಭೂಕುಸಿತ ಆಗಿದೆ, ವಾಹನಗಳು ನೀರು ಪಾಲಾಗಿದ್ದಾವೆ. ಹರಿತಾ ಇರೋ ನೀರಲ್ಲೇ ಮಕ್ಕಳು ಶಾಲೆಗೆ ಹೋಗುವಂತಹ ದೃಶ್ಯಗಳು ಕಂಡು ಬಂದಿದ್ದಾವೆ. ವರುಣನ ಆರ್ಭಟದ, ವರುಣನ ಉಗ್ರ ರೂಪದ ಒಂದೊಂದು ದೃಶ್ಯಗಳೂ ಕೂಡ ಭಯಾನಕವಾಗಿವೆ. ಉತ್ತರಾಖಂಡ್ ವರುಣಾರ್ಭಟಕ್ಕೆ ತತ್ತರಿಸಿ ಹೋಗಿದೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಆ ವರುಣಾರ್ಭಟದ ದೃಶ್ಯಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಕೊಚ್ಚಿ ಹೋಗ್ತಾ ಇದ್ದಂತಹ ವಾಹನದಲ್ಲಿದ್ದಂತಹ ಇಬ್ಬರು ವ್ಯಕ್ತಿಗಳನ್ನ ರಕ್ಷಣಾ ಸಿಬ್ಬಂದಿ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ರೋಚಕವಾದಂತಹ ರಕ್ಷಣಾ ಕಾರ್ಯಾಚರಣೆ. ನೀರಿನ ರಭಸ ಯಾವ ರೀತಿಯಾಗಿದೆ ಅಂತ ಗಮನಿಸ್ತಾ ಇದ್ದೀರಿ. ಅದೇ ಸಂದರ್ಭದಲ್ಲಿ ವಾಹನ ಪಲ್ಟಿ ಹೊಡೆದಿರುತ್ತೆ. ಆ ವಾಹನದಲ್ಲಿದ್ದವರು ಇನ್ನೇನು ಕೊಚ್ಚಿ ಹೋಗಬೇಕು, ಅವ್ರ ಜೀವ ಹೋಗುವಂಥ ಸನ್ನಿವೇಶ. ಅಂಥ ಟೈಮ್ನಲ್ಲಿ ಜೀವದ ಹಂಗನ್ನ ತೊರೆದು ಅಲ್ಲಿ ರಕ್ಷಣಾ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಆ ಇಬ್ಬರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನ ಮಾಡಿದ್ದಾರೆ. ಮುಂದಿನ ದೃಶ್ಯವನ್ನ ನೋಡ್ತಾ ಹೋಗೋಣ. ಮತ್ತೊಂದು ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತಾ ಇರುವಂತಹ ವಾಹನಗಳನ್ನ ಗಮನಿಸ್ತಾ ಇದ್ದೀರಿ. ಆಟೋಗಳು, ಅದರಲ್ಲಿದ್ದಂತಹ ಚಾಲಕ ಇರಬಹುದು ಅಥವಾ ಅಲ್ಲಿದ್ದಂತಹ ಸ್ಥಳೀಯರು ಹೆಲ್ಪ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಲ್ಲಿರುವಂತಹ ವಾಹನಗಳೆಲ್ಲವೂ ಕೂಡ ಭಾಗಶಃ ಮುಳುಗಡೆಯಾಗಿ ಹೋಗ್ಬಿಟ್ಟಿದೆ. ಇಡೀ ನಿಮ್ಗೆ ಎತ್ತ ನೋಡಿದ್ರೂ ಕಾಣಿಸೋದು ಬರೀ ನೀರು ಮಾತ್ರ. ಅಂದ್ರೆ ರಸ್ತೆ ಇರಬೇಕಾದಂತಹ ಜಾಗದಲ್ಲಿ ಅಥವಾ ವಾಹನವನ್ನ ಪಾರ್ಕಿಂಗ್ ಮಾಡಿದ್ದಂತಹ ಜಾಗದಲ್ಲಿ ಬರೇ ನೀರೇ ನೀರು. ಅಂಥ ಜಾಗದಲ್ಲಿ ತಮ್ಮ ವಾಹನವನ್ನ ಆ ಸ್ಥಳದಿಂದ, ನೀರು ನಿಂತಿರುವಂತಹ ಆ ಸ್ಥಳದಿಂದ ಮೂವ್ ಮಾಡೋದಕ್ಕೆ ಸ್ಥಳೀಯರು ಮಾಡ್ತಾ ಇರುವಂತಹ ಸರ್ಕಸ್ನ ಗಮನಿಸ್ತಾ ಇದ್ದೀರಿ. ಈಗ ಮೂರನೇ ದೃಶ್ಯವನ್ನ ನೋಡ್ತಾ ಹೋಗೋಣ. ವಾಹನಗಳು ಕೊಚ್ಚಿ ಹೋಗದಂತೆ ಮರಕ್ಕೆ ಅವುಗಳನ್ನ ಕಟ್ಟುವಂತಹ ಕೆಲಸ ಜನ ಮಾಡ್ತಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ನೋಡಿ, ಈ ರೀತಿಯಾದಂತಹ ಸನ್ನಿವೇಶಗಳಲ್ಲಿ ನೀರು ಎಷ್ಟು ರಭಸವಾಗಿ ಹರಿಯುತ್ತೆ ಅಂತಂದ್ರೆ, ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಅದು ಯಾವುದನ್ನೂ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಅದು ಎಂಥ ದೊಡ್ಡ ವಾಹನವೇ ಆಗಲಿ ಅದನ್ನ ತನ್ನೊಂದಿಗೆ ಆ ಪೋಷಣ ತಗೊಂಡು ಹೋಗ್ಬಿಡುತ್ತೆ, ಕೊಚ್ಕೊಂಡು ಹೋಗ್ಬಿಡ್ತಾವೆ ವೆಹಿಕಲ್ಗಳೆಲ್ಲವೂ. ಈಗ ಜನ ಏನು ಮಾಡಬೇಕು? ಕಷ್ಟಪಟ್ಟು ತಗೊಂಡಿರುವಂತಹ ವಾಹನಗಳು, ಬದುಕಿಗೆ ಆಧಾರವಾಗಿರುವಂತಹ ವಾಹನಗಳು, ಅವುಗಳನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಅಲ್ಲಿರುವಂತಹ ಜನ ತಮ್ಮ ವಾಹನಗಳನ್ನ ಯಾವುದೋ ಕಂಬಕ್ಕೆ, ಅಲ್ಲಿರುವಂತಹ ಯಾವುದೋ ಒಂದು ಮರಕ್ಕೆ ಅದನ್ನ ಕಟ್ಟಿ ಹಾಕುವಂತಹ ಕೆಲಸವನ್ನ, ಆ ಮೂಲಕ ತಮ್ಮ ವೆಹಿಕಲ್ಗಳನ್ನ ರಕ್ಷಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಅಲ್ಲೊಂದು ಯಾವುದೋ ಫ್ಲೈಓವರ್ ಇದೆ. ಆ ಫ್ಲೈಓವರ್ನ ಕೆಳಭಾಗದಲ್ಲಿ ಭಾರೀ ಪ್ರಮಾಣದಲ್ಲಿ ನೀರಿದ್ದನ್ನ ನೋಡಿದ್ರೆ. ನಾಲ್ಕನೇ ದೃಶ್ಯವನ್ನ ನೋಡ್ತಾ ಹೋಗೋಣ. ಪ್ರವಾಹದ ಹೊಡೆತಕ್ಕೆ ಸಿಲುಕಿ ಸೇತುವೆಯೊಂದು ಕೊಚ್ಚಿ ಹೋಗ್ಬಿಟ್ಟಿದೆ. ಅಲ್ಲೊಂದು ಸೇತುವೆ ಇತ್ತು ಅಂತಾನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಪ್ರಮಾಣದಲ್ಲಿ ಬಂದಂತಹ ಪ್ರವಾಹಕ್ಕೆ, ನೀರಿನ ಆರ್ಭಟಕ್ಕೆ ಇದ್ದಂತಹ ಸೇತುವೆ ಏಕಾಏಕಿ ಕೊಚ್ಚಿ ಹೋಗ್ಬಿಟ್ಟಿದೆ. ಅಂದ್ರೆ ಆ ಸಂಪರ್ಕನೇ ಕಡಿತ ಆಗ್ಬಿಡ್ತು. ಉತ್ತರಾಖಂಡ್ ಮೊದಲೇ ಒಂದು ರೀತಿ ಪರ್ವತ ಪ್ರದೇಶ. ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸಂಪರ್ಕವನ್ನ ಕಲ್ಪಿಸುವುದಕ್ಕೆ ಈ ಸೇತುವೆಗಳೇ ಅಲ್ಲಿ ಆಧಾರ. ಆದರೆ ವರುಣನ ಉಗ್ರ ಪ್ರತಾಪಕ್ಕೆ ಸೇತುವೆ ಕೊಚ್ಚಿ ಹೋಗ್ಬಿಟ್ಟಿದೆ. ಮುಂದಿನ ದೃಶ್ಯವನ್ನ ನೋಡೋಣ. ಉಕ್ಕಿ ಹರಿತಾ ಇರುವಂತಹ ನದಿಯಲ್ಲಿ ಜಾನುವಾರುಗಳು ಸಿಕ್ಕಾಕೊಂಡಿದ್ದಾವೆ. ರೀಸೆಂಟ್ ಆಗಿ ಅಸ್ಸಾಂನ ಒಂದು ಘಟನೆ ನೆನಪಿರಬಹುದು. ಅಸ್ಸಾಂನಲ್ಲೂ ಕೂಡ ಇದೇ ರೀತಿ ವರುಣಾರ್ಭಟ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಹೀಗೆ ನಡುಗಡ್ಡೆಗಳಲ್ಲಿ ಅಥವಾ ಪ್ರವಾಹ ಪರಿಸ್ಥಿತಿಗಳಲ್ಲಿ ಸಿಕ್ಕಾಕೊಂಡಿದ್ದಂತಹ ಜಾನುವಾರುಗಳನ್ನ ಏರ್ಲಿಫ್ಟ್ ಮಾಡುವಂತಹ ಕೆಲಸ ಮಾಡಲಾಗಿತ್ತು. ಉತ್ತರಾಖಂಡ್ನಲ್ಲೂ ಕೂಡ ಅದೇ ರೀತಿ ಜನರಿಗೆ ಮಾತ್ರ ಸಂಕಷ್ಟ ಎದುರಾಗ್ತಾ ಇಲ್ಲ, ಜನಜೀವನ ಮಾತ್ರ ಅಸ್ತವ್ಯಸ್ತವಾಗ್ತಾ ಇಲ್ಲ, ಜಾನುವಾರುಗಳ ಕತೆ ಕೂಡ ಅದೇನೆ. ಜಾನುವಾರುಗಳು ಆ ಪ್ರವಾಹದ ನೀರಿನಲ್ಲಿ ಸಿಕ್ಕಾಕೊಂಡಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಉಕ್ಕಿ ಹರಿತಾ ಇರುವಂತಹ ನದಿಯಲ್ಲಿ ಜಾನುವಾರುಗಳು, ಆ ಮೂಕ ಪ್ರಾಣಿಗಳು ಸಿಕ್ಕಾಕೊಂಡಿದ್ದಾವೆ. ಮುಂದಿನ ದೃಶ್ಯವನ್ನ ನೋಡೋಣ. ಬೈಕ್ ಸಮೇತ ಕೊಚ್ಚಿ ಹೋಗ್ತಾ ಇದ್ದಂತಹ ಒಬ್ಬ ಸವಾರನನ್ನ ರಕ್ಷಣೆ ಮಾಡುವಂತಹ ಕೆಲಸ ಆಗಿದೆ. ಆ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಅದ್ಯಾವುದೋ ಫ್ಲೈಓವರ್ ರೀತಿ ಕಾಣಿಸ್ತಾ ಇದೆ. ಅದರ ಕೆಳಭಾಗದಲ್ಲಿ ಬೈಕ್ ಸಮೇತ ಆತ ಪಾರಾಗೋದಕ್ಕೆ, ಅದನ್ನ ದಾಟೋದಕ್ಕೆ ಪ್ರಯತ್ನ ಪಟ್ಟನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬೈಕ್ ಜೊತೆಗೆ ಸವಾರ ಕೊಚ್ಚಿ ಹೋಗ್ತಾ ಇದ್ದ. ಅಲ್ಲಿದ್ದಂತಹ ಜನ, ಸ್ಥಳೀಯರೆಲ್ಲರೂ ಹೆಲ್ಪ್ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ನೀರಿನ ರಭಸ ಗಮನಿಸ್ತಾ ಇದ್ದೀರಿ. ಅಂಥ
ರಭಸದಲ್ಲೂ ಕೂಡ, ಅಷ್ಟು ನೀರಿನ ಆರ್ಭಟ ಇದ್ದಂಥ ಟೈಮ್ನಲ್ಲೂ ಕೂಡ ಸವಾರನನ್ನ ಮಾತ್ರ ಉಳಿಸ್ಕೊಳ್ಳಿಲ್ಲ ಅವರು, ಆ ಬೈಕನ್ನ ಕೂಡ ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗೋ ಹೀಗೋ ಮಾಡಿ ಬೈಕನ್ನೂ ಕೂಡ ಬಚಾವ್ ಮಾಡಿದ್ರು ಬೈಕ್ ಸವಾರನ ಜೊತೆಗೆ. ಬಟ್ ಅದಷ್ಟು ಈಸಿ ಅಲ್ಲ, ಅಷ್ಟು ಫೋರ್ಸ್ಫುಲ್ ಆಗಿ ನೀರು ಹರಿತಾ ಇರುವಂತಹ ಸಂದರ್ಭದಲ್ಲಿ. ಮುಂದಿನ ದೃಶ್ಯವನ್ನ ನೋಡೋಣ. ನಗರಗಳ ಮನೆಗೆ ಜಲ ದಿಗ್ಬಂಧನವನ್ನ ಹಾಕಿದ್ದಾನೆ ವರುಣ. ಬೆಂಗಳೂರಿನಲ್ಲೂ ಇಂಥ ಸಿಚುವೇಶನ್ ಒಂದೆರಡು ಭಾರೀ ಮಳೆ ಬಂದಂತಹ ಸಂದರ್ಭದಲ್ಲಿ ಆಗಿತ್ತು. ಇದು ಯಾವ ರೀತಿಯಾಗಿ ಆ ರೆಸಿಡೆನ್ಷಿಯಲ್ ಏರಿಯಾಗಳಿಗೆ ಮಳೆ ನೀರು ನುಗ್ಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಆ ಮನೆಯ ಒಳಗಡೆ ಇರೋರು ಮನೆ ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ. ಅಂಥ ಸಿಚುವೇಶನ್, ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದ್ದಾವೆ. ತಮ್ಮ ವೆಹಿಕಲ್ಗಳನ್ನ ಅಲ್ಲಿಂದ ಮೂವ್ ಮಾಡೋದಕ್ಕೆ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿ. ಜೊತೆಗೆ ಮ್ಯಾನ್ ಹೋಲ್ ನಿಂದ ನೀರು ಯಾವ ರೀತಿ ಜಲಪಾತದಂತೆ ಉಕ್ತಾ ಇದೆ ಮೇಲಕ್ಕೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಮನೆಗಳಿಗೆ ಜಲ ದಿಗ್ಬಂಧನ ಪರಿಸ್ಥಿತಿ, ಅದರ ಪರಿಣಾಮ ಏನು? ಜನಜೀವನ ಅಸ್ತವ್ಯಸ್ತ. ಹೊರಗಡೆ ಬರೋ ಹಂಗಿಲ್ಲ, ಏನು ಖರೀದಿ ಮಾಡೋ ಹಾಗಿಲ್ಲ, ಹೊರಗಡೆ ಬಂದ್ರೆ ಎಲ್ಲಿ ಜೀವ ಹೋಗ್ಬಿಡುತ್ತು ಅನ್ನುವಂಥ ಆತಂಕ. ಮುಂದಿನ ದೃಶ್ಯವನ್ನ ನೋಡ್ತಾ ಹೋಗೋಣ. ರಸ್ತೆಗಳು ಜಲಾವೃತವಾಗಿ ಜನರಿಗೆ ಓಡಾಟಕ್ಕೆ ಸಂಕಷ್ಟ ಎದುರಾದಂಥ ದೃಶ್ಯ. ದೇವಭೂಮಿ ಉತ್ತರಾಖಂಡ್ನ ಮತ್ತೊಂದು ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸಿಚುವೇಶನ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಇದ್ದೀರಿ. ವಾಹನಗಳು ಹೋಗಬೇಕಾದಂಥ ಜಾಗ ಅಥವಾ ವಿಶಾಲವಾದಂಥ ರಸ್ತೆ ಅಥವಾ ವಿಶಾಲವಾದಂಥ ಮೈದಾನದಂಥ ಪ್ರದೇಶ, ಅಲ್ಲಿ ನೀರು ಯಾವ ಪ್ರಮಾಣದಲ್ಲಿ ಹರಿತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ನೀರು. ಅದರ ಪರಿಣಾಮ ಜನ ಓಡಾಡೋದಕ್ಕೆ ಕಷ್ಟಪಡಬೇಕು. ವೆಹಿಕಲ್ಗಳು ಎಲ್ಲಿ ಕೊಚ್ಚಿ ಹೋಗ್ತಾವೋ ಅನ್ನುವಂಥ ಆತಂಕ, ರಸ್ತೆಗಳು ಜಲಾವೃತವಾದಂಥ ಕಾರಣಕ್ಕಾಗಿ. ಮುಂದಿನ ದೃಶ್ಯವನ್ನ ನೋಡ್ತಾ ಹೋಗೋಣ. ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ಗಂಗಾ ನದಿ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಗಂಗಾ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ, ಬಹಳ ರಭಸವಾಗಿ ಹರಿತಾ ಇದೆ. ಈ ರೀತಿ ಅಪಾಯದ ಮಟ್ಟವನ್ನ ಮೀರಿರೋದು, ನೀರಿನ ಪ್ರಮಾಣ ಕ್ಷಣ ಕ್ಷಣಕ್ಕೂ ಕೂಡ ಏರಿಕೆಯಾಗ್ತಾ ಇರೋದು, ಇದು ಜನರಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಮುಂದಿನ ದೃಶ್ಯ, ಚಲಿಸ್ತಾ ಇದ್ದಂತಹ ಕಾರಿನ ಮೇಲೆ ಏಕಾಏಕಿ ಗುಡ್ಡ ಕುಸಿತ ಆಗಿದೆ. ಉತ್ತರಾಖಂಡ್ ಅಥವಾ ನಿಮಗೆ ಪರ್ವತ ಪ್ರದೇಶಗಳು ಅನ್ನುವಂಥ ಟೈಮ್ನಲ್ಲಿ ಆ ಪರ್ವತ ಪ್ರದೇಶಗಳಲ್ಲಿ ಯಾವಾಗ ಘಾಟ್ ಸೆಕ್ಷನ್ನಲ್ಲಿ ಹೋಗ್ತಾರೋ ಪ್ರತಿ ಬಾರಿ ಇಂಥದ್ದೊಂದು ಆತಂಕ ಇರುತ್ತೆ. ಎಲ್ಲಿ ಭೂಕುಸಿತ ಆಗ್ಬಿಡುತ್ತೋ ಅಂತ ಹೇಳಿ. ನಮಗೆ ಇಲ್ಲಿ ಶಿರಾಡಿ ಘಾಟ್ ಇರಬಹುದು ಅಥವಾ ಚಾರ್ಮಾಡಿ ಘಾಟ್ ಇರಬಹುದು, ಆಗುಂಬೆ ಘಾಟ್ ಇರಬಹುದು, ಆ ಘಾಟ್ಗಳಲ್ಲಿ ಈ ಆತಂಕ ಇರುತ್ತೆ ಮಳೆಗಾಲದ ಸಂದರ್ಭದಲ್ಲಿ. ಎಲ್ಲಿ ಭೂಕುಸಿತ ಆಗುತ್ತೋ ಅನ್ನುವಂಥ ಆತಂಕ. ಅದೇ ಸಿಚುವೇಶನ್ ಅಲ್ಲಿ ಗಮನಿಸ್ತಾ ಇದ್ದೀರಿ. ಕಾರೊಂದು ರಸ್ತೆಯಲ್ಲಿ ಬರ್ತಾ ಇದ್ದಂಥ ಟೈಮ್ನಲ್ಲೇ ಏಕಾಏಕಿ ಗುಡ್ಡ ಕುಸಿತ ಆಗ್ಬಿಡುತ್ತೆ, ಭೂಕುಸಿತ ಆಗ್ಬಿಡುತ್ತೆ. ಆ ಕಾರ್ನ ಮೇಲೆಯೇ ಆ ಮಣ್ಣು ಬಂದು ಬೀಳುತ್ತೆ. ಕಾರ್ ಪಲ್ಟಿ ಹೊಡೆದಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಎಂಥ ಆಘಾತಕಾರಿ ಸನ್ನಿವೇಶ ಅನ್ನುವುದನ್ನ ನೋಡ್ತಾ ಇದ್ದೀರಿ. ಮತ್ತು ಒಂದು ದೃಶ್ಯ ಇದೆ, ಅದನ್ನ ಕೂಡ ನೋಡ್ತಾ ಹೋಗೋಣ. ಹರಿತಾ ಇರುವಂತಹ ನೀರಿನಲ್ಲೇ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ. ಅಂದ್ರೆ ಎಂಥ ಸಿಚುವೇಶನ್ ಇದ್ರೂ ಮಕ್ಕಳ ವಿದ್ಯಾಭ್ಯಾಸ ನಿಲ್ಬಾರ್ದಲ್ವಾ? ತೀರಾ ಆತಂಕದ ಸನ್ನಿವೇಶ ಇಲ್ಲ, ಆದ್ರೂ ಅದು ಹೋಗ್ತಾ ಇರುವಂತಹ ಜಾಗ ಹೇಗಿದೆ ಅಂತ ಗಮನಿಸ್ತಾ ಇದ್ದೀರಿ. ಅಂತಹ ಕಷ್ಟ ಕಾರ್ಪಣ್ಯಗಳನ್ನ ಫೇಸ್ ಮಾಡಿಕೊಂಡು ಮಕ್ಕಳು ಸ್ಕೂಲಿಗೆ ಹೋಗ್ತಿದ್ದಾರೆ. ಅಕ್ಕಪಕ್ಕದಲ್ಲಿರುವಂತಹ ಜನ, ಸ್ಥಳೀಯರು ಆ ಮಕ್ಕಳಿಗೆ ನೆರವನ್ನ ನೀಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇವಿಷ್ಟು ಕೂಡ ದೇವಭೂಮಿ ಉತ್ತರಾಖಂಡ್ನ ದೃಶ್ಯಗಳು. ಉತ್ತರಾಖಂಡ್ ಮಹಾ ಮಳೆಗೆ ತತ್ತರಿಸಿ ಹೋಗಿದೆ. ಜನಜೀವನ ಉತ್ತರಾಖಂಡ್ನಲ್ಲಿ ಅಸ್ತವ್ಯಸ್ತವಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.